ಹಲೋ ಎವ್ರಿಬಡಿ, ಸುಮುಖ ಈ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇವತ್ತು 21 ಅಕ್ಟೋಬರ್ 2021ಗೆ ಸಂಬಂಧಿಸಿದ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQs. ಸೊ ಯಾರಿಗೆಲ್ಲ ಈ ಒಂದು ಸೆಷನ್ಗೆ ಸಂಬಂಧಿಸಿದ PPT ಮತ್ತು ಕೆಲ ಇನ್ಫಾರ್ಮೇಶನ್ ಬೇಕಾಗ್ತದೆ, ನೀವು ನಮ್ಮ ಬ್ಲಾಗ್ ಸ್ಪಾಟ್ ಹಾಗೂ ನಮ್ಮ ಟೆಲಿಗ್ರಾಮ್ ಲಿಂಕ್ನ ಮೂಲಕ ಇದಕ್ಕೆ ಆಕ್ಸೆಸ್ ಅನ್ನು ಪಡ್ಕೊಬಹುದು. ದ ಡೀಟೇಲ್ಸ್ ಆರ್ ಮೆನ್ಷನ್ಡ್ ಇನ್ ದ ಡಿಸ್ಕ್ರಿಪ್ಷನ್. ಸೊ ಇವತ್ತಿನ ಮೊದಲನೇ ಪ್ರಶ್ನೆ ಹೀಗಿದೆ: ಭಾರತದಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಬೆಳೆಗಳಿಗೆ ಅತ್ಯುನ್ನತ ನಿಯಂತ್ರಣ ಸಂಸ್ಥೆ ಯಾವುದು? ವಾಟ್ ಇಸ್ ದಿ ಅಪೆಕ್ಸ್ ರೆಗ್ಯುಲೇಟರಿ ಬಾಡಿ ಫಾರ್ ದ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಇನ್ ಇಂಡಿಯಾ? ಸೊ GM ಬೆಳೆಗಳು ಅಂತ ಹೇಳಿದ್ರೆ ತಳೀಯವಾಗಿ ಮಾರ್ಪಡಿಸಿದ ಬೆಳೆಗಳು ಅಂತ ಹೇಳಿಬಿಟ್ಟು. ಸೊ ಇದಕ್ಕೆ ಸಂಬಂಧಿಸಿದ ಒಂದು ಅಪೆಕ್ಸ್ ಸಂಸ್ಥೆ, ಅಪೆಕ್ಸ್ ನಿಯಂತ್ರಣ ಸಂಸ್ಥೆ ಅಂತ ಹೇಳಿದ್ರೆ ಅದು ಜೆನೆಟಿಕ್ ಇಂಜಿನಿಯರಿಂಗ್ ಮೌಲ್ಯಮಾಪನ ಸಮಿತಿ ಅಥವಾ GEAC. ಸೊ ಇದು ನಮಗೆ ಇವತ್ತಿನ ಒಂದು ನ್ಯೂಸ್ ಅಲ್ಲಿ ಯಾಕೆ ಇದೆ ಅಂತ ಹೇಳಿದ್ರೆ, ನೀವು ಪೇಪರ್ ಅಲ್ಲಿ ಓದಿರ್ಬೋದು, ಯುರೋಪಿಯನ್ ಆಯೋಗ ಅಥವಾ ಯುರೋಪಿಯನ್ ಕಮಿಷನ್ ಏನಿದೆ, ಸೊ ಭಾರತದ ಮೇಲೆ ಒಂದು ತೀವ್ರ ಆಪಾದನೆಯನ್ನು ಹಾಕಿದೆ. ಏನಂತ ಹೇಳಿದ್ರೆ, ಸರಿಸುಮಾರು ನಮ್ಮ ದೇಶದಿಂದ ರಫ್ತಾಗಿರುವಂತ 500 ಟನ್ ಅಕ್ಕಿ ಏನಿದೆ ಅದು ತಳೀಯವಾಗಿ ಮಾರ್ಪಡಿಸಿದ ಒಂದು ಅಕ್ಕಿಯ ರೂಪದಲ್ಲಿ ಅದು ಪತ್ತೆಯಾಗಿದೆ ಮತ್ತು ಇದನ್ನು ಸಾಧಾರಣ ಅಂದ್ರೆ ಬೇರೆ ಅಕ್ಕಿಯನ್ನು ಈ ಒಂದು GM ಅಕ್ಕಿಯೊಟ್ಟಿಗೆ ಬೆರೆಸಲಾಗಿದೆ ಅಥವಾ ಕಲುಷಿತಗೊಳಿಸಲಾಗಿದೆ ಅಂತ ಹೇಳಿ ಆರೋಪಿಸಿದೆ. ಸೊ GM ಅಕ್ಕಿ ಅಂದ್ರೆ ಏನು, ಅಥವಾ GM ಅಕ್ಕಿಯಿಂದ ಬೆರೆಸಲ್ಪಟ್ಟಂತ ಇತರ ಅಕ್ಕಿ ಅಂತ ಹೇಳಿದ್ರೆ ಅದು ಯಾಕೆ ಕಲುಷಿತಗೊಳ್ತದೆ? ಯಾಕಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಈ ಜೆನೆಟಿಕಲಿ ಮಾಡಿಫೈಡ್ ಅಥವಾ ತಳೀಯವಾಗಿ ಮಾರ್ಪಡಿಸಿದ ಈ ಅಕ್ಕಿಗೆ ಇನ್ನೂ ಕೂಡ ಅಪ್ರೂವಲ್ ಸಿಕ್ಕಿರಲ್ಲ. ಇಷ್ಟರವರೆಗೆ ನಮ್ಮ ದೇಶದಲ್ಲಿ ತಳೀಯವಾಗಿ ಮಾರ್ಪಡಿಸಿದ ಒಂದು ಕೃಷಿ ಉತ್ಪನ್ನಗಳಲ್ಲಿ ಅದಕ್ಕೆ ಪರ್ಮಿಷನ್ ಅಥವಾ ಅಪ್ರೂವಲ್ ಸಿಕ್ಕಿರುವುದು ಕೇವಲ BT ಕಾಟನ್ಗೆ ಮಾತ್ರ. ಸೊ ಹಾಗಾಗಿ ಇದು ಒಂದು ತೀವ್ರವಾದ ಒಂದು ಆರೋಪ ಅಥವಾ ಒಂದು ಆಪಾದನೆ ಅಂತ ಹೇಳಬಹುದು. ಸೊ ಹಾಗಾಗಿ ಯುರೋಪಿಯನ್ ಆಯೋಗವು ಭಾರತದಿಂದ ಆಮದು ಮಾಡಿಕೊಳ್ಳುವಂತ ಅಕ್ಕಿಯನ್ನು GM ಅಕ್ಕಿ ಅಥವಾ ಜೆನೆಟಿಕಲಿ ಮಾಡಿಫೈಡ್ ಅಕ್ಕಿಯಿಂದ ಬೆರೆಸಲಾಗಿದೆ ಎಂದು ಆರೋಪಿಸಿದೆ. ಸೊ ಇದನ್ನು ಅಂದ್ರೆ ಈ GM ಅಕ್ಕಿ ಅಂತ ಇದೆಯಲ್ಲ, ಅದು ಇನ್ನೂ ಕೂಡ ಟ್ರಯಲ್ ಫೇಸಸ್ ಅಲ್ಲಿ ಇದೆ, ಎಕ್ಸ್ಪೆರಿಮೆಂಟಲ್ ಸ್ಟೇಜಸ್ ಅಲ್ಲಿ ಇದೆ. ಹಾಗೂ ನಮ್ಮ ಈ GEAC ಇಂದ ಅಂದ್ರೆ ಜೆನೆಟಿಕಲಿ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿಯಿಂದ ಇನ್ನೂ ಕೂಡ ಅದಕ್ಕೆ ಪರ್ಮಿಷನ್ ಸಿಕ್ಕಿಲ್ಲ. ಸೊ ಹಾಗಾಗಿ ಭಾರತ ಸರ್ಕಾರ ಅದನ್ನು ಅನುಮೋದಿಸಿಲ್ಲ. ಒಂದು ವೇಳೆ ಪತ್ತೆ ಆಗಿದ್ದು ನಿಜ ಅಂತ ಹೇಳಿದ್ರೆ ಖಂಡಿತವಾಗಿ ಅದೊಂದು ದೊಡ್ಡ ಆಪಾದನೆ ಅಂತ ಆಗ್ಬೋದು. ಸೊ ಹಾಗಾಗಿ ಇಲ್ಲಿ ನಾವು ನೋಡ್ಬೋದು, ಇದೊಂದು ತೀವ್ರತರವಾದಂತ ಒಂದು ಆಪಾದನೆ ಅಂತ ಹೇಳ್ಬೋದು. ಯಾಕಂದ್ರೆ ಸ್ಟಿಲ್ ಇಟ್ ಇಸ್ ನಾಟ್ ಗಾಟ್ ಅಪ್ರೂವಲ್ ಫ್ರಮ್ ದ ಜೆನೆಟಿಕಲಿ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ. ಸೊ ಇಲ್ಲಿ ನಾವು ನೋಡ್ಬೋದು, ಈಗ GEAC ಅಂದ್ರೆ ಏನು ಅಂತ ಹೇಳಿ ಒಂದು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡುವ. ಜೆನೆಟಿಕ್ ಇಂಜಿನಿಯರಿಂಗ್ ಮೌಲ್ಯಮಾಪನ ಸಮಿತಿ ಅಂತ ಹೇಳುವಂಥದ್ದು. ಸೊ ಈ ಸಂಸ್ಥೆ ಅಥವಾ ಈ ಸಮಿತಿ ಇದೆಯಲ್ಲ, ಇದು ನಮ್ಮ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಡಿಯಲ್ಲಿ ಬರುವಂತ ಒಂದು ಸಂಸ್ಥೆ. ಬೇಸಿಕಲಿ ಇಟ್ ಫಂಕ್ಷನ್ಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ಸೊ ಈ ಒಂದು ಸಮಿತಿಯ ಪ್ರಮುಖವಾದ ಕಾರ್ಯ ಏನು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಈ ತಳೀಯವಾಗಿ ಮಾರ್ಪಡಿಸಲಾಗುವಂತಹ ಕೆಲವೆಲ್ಲ ಒಂದು ರೀತಿಯ ಉತ್ಪನ್ನಗಳಿಗೆ ಸಂಬಂಧಿಸಿದ ಹಾಗೆ ಅದನ್ನು ಸರಿಯಾಗಿ ಅಸೆಸ್ಮೆಂಟ್ ಮಾಡುವಂಥದ್ದು ಅಥವಾ ಅದಕ್ಕೆ ಸಂಬಂಧಿಸಿದ ಹಾಗೆ ಮೌಲ್ಯಮಾಪನ ಮಾಡಿ ಅದಕ್ಕೆ ಒಂದು ರೀತಿ ಅಪ್ರೂವಲ್ ಅನ್ನು ಕೊಡುವಂಥದ್ದು ಅಥವಾ ಅನುಮೋದನೆಯನ್ನು ಕೊಡುವಂಥದ್ದು. ಸೊ ಈ ಒಂದು GEAC ಅಥವಾ ಜೆನೆಟಿಕ್ ಇಂಜಿನಿಯರಿಂಗ್ ಮೌಲ್ಯಮಾಪನ ಸಮಿತಿಯನ್ನು ವಿಶೇಷ ಕಾರ್ಯದರ್ಶಿ ಅಥವಾ ಅಪರ ಕಾರ್ಯದರ್ಶಿ ಅಂತ ಏನಿದ್ದಾರೆ ನಮ್ಮ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್, ಅವರು ವಹಿಸ್ಕೊಂಡಿರ್ತಾರೆ ಅಥವಾ ಅದರ ಅಧ್ಯಕ್ಷತೆಯನ್ನು ಅವರು ಪಡ್ಕೊಂಡಿರ್ತಾರೆ. ಹಾಗೂ ಇದರ ಉಪಾಧ್ಯಕ್ಷರಾಗಿ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿಯ ಒಬ್ರು ರೆಪ್ರೆಸೆಂಟೇಟಿವ್ ಅವರು ಕೂಡ ಇದರಲ್ಲಿ ಭಾಗಿಯಾಗಿರ್ತಾರೆ. ಅದರ ಜೊತೆಯಲ್ಲಿ 24 ಮೆಂಬರ್ಸ್ಗಳು ಅಥವಾ ಸದಸ್ಯರನ್ನು ಈ ಸಮಿತಿಯು ಒಳಗೊಂಡಿರ್ತದೆ. ಓಕೆ, ಹಾಗೂ ಪ್ರತಿ ತಿಂಗಳು ಇವರೊಂದು ರೀತಿಯ ಈ ರಿವ್ಯೂ ಮೀಟಿಂಗ್ ಅನ್ನು ಹೆಚ್ಚಾಗಿ ಕೈಗೊಳ್ತಾರೆ. ಪ್ರಮುಖವಾಗಿ ನಮ್ಮ ರಾಜ್ಯಗಳಿಂದ ಅಥವಾ ಬೇರೆ ಬೇರೆ ಸಂಸ್ಥೆಗಳಿಂದ ಈ ರೀತಿ ತಳೀಯವಾಗಿ ಮಾರ್ಪಡಿಸಲಾಗಿರುವಂತಹ ಉತ್ಪನ್ನಗಳನ್ನು ಮೌಲ್ಯಮಾಪನ ಮಾಡಿಕೊಂಡು ಅದಕ್ಕೆ ಪೂರಕವಾಗಿರುವಂತಹ ಒಂದು ಗ್ರೇಡಿಂಗ್ ಅಥವಾ ಅದಕ್ಕೆ ಪೂರಕವಾಗುವಂತಹ ಅನುಮೋದನೆಯನ್ನು ಕೊಡುವಂತಹ ಒಂದು ಸಮಿತಿ ಇದು. ಸೊ ದಿಸ್ ಇಸ್ ಆಲ್ ಅಬೌಟ್ ಜೆನೆಟಿಕ್ ಇಂಜಿನಿಯರಿಂಗ್ ಮೌಲ್ಯಮಾಪನ ಸಮಿತಿ. ಈಗ ಬೇಸಿಕ್ ಆಗಿ ಸಿಂಪಲ್ ಆಗಿ GM ಕ್ರಾಪ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಡುವ. ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂದ್ರೆ ಇದು, ಇಲ್ಲಿ ನಾವು ಕನ್ನಡದಲ್ಲಿ ಇದನ್ನು ಇನ್ನೂ ನೀಟಾಗಿ ಅರ್ಥ ಮಾಡ್ಕೊಬಹುದು. ಸೊ GM ಬೆಳೆ ಅಂತ ಹೇಳಿದ್ರೆ ಒಂದು ಬಯಸಿದ ಗುಣಗಳನ್ನು ನೀಡುವಂತ ಒಂದು ಬೆಳೆಗೆ ಅದಕ್ಕೆ ಪೂರಕವಾಗಿರುವಂತ ಅಥವಾ ಯಾವ ಲಕ್ಷಣಗಳನ್ನು ಒಳಗೊಂಡಂತ ಜಾತಿಯಿಂದ ಆ ಒಂದು ಪ್ರಮುಖವಾಗಿರುವಂತ ಜೀನ್ ಅನ್ನು ಕೃತಕವಾಗಿ ಅದಕ್ಕೆ ಸೇರಿಸಲಾಗಿರುವಂತ ಒಂದು ಬೆಳೆಯಾಗಿದೆ ಅಂತ ಹೇಳ್ಬೋದು. ಸೊ ಇಟ್ ಇಸ್ ಜೆನೆಟಿಕಲಿ ಮಾಡಿಫೈಡ್.
ಬಯೋಟೆಕ್ನಾಲಜಿ ಕ್ಷೇತ್ರದಲ್ಲಿ ಇದು ತುಂಬಾನೇ ಚಾಲ್ತಿಯಲ್ಲಿರುವಂತಹ ಒಂದು ಸಂಶೋಧನೆ ಅಂತ ನಾವು ಹೇಳ್ಬೋದು. ಸೊ GM ಬೆಳೆ ಅಂತ ಹೇಳಿದ್ರೆ ಜೆನೆಟಿಕಲಿ ಮಾಡಿಫೈಡ್ ಬೆಳೆ. ಸೊ BT ಕಾಟನ್, BT ಬ್ರಿಂಜಾಲ್ಸ್ ಇದ್ರ ಬಗ್ಗೆ ಎಲ್ಲ ನೀವು ಕೇಳಿರ್ಬೋದು. ಸೊ ಭಾರತದಲ್ಲಿ ಜೆನೆಟಿಕ್ ಇಂಜಿನಿಯರಿಂಗ್ ಮೌಲ್ಯಮಾಪನ ಸಮಿತಿಯು GM ಬೆಳೆಗಳ ವಾಣಿಜ್ಯ ಬಿಡುಗಡೆಗೆ ಅನುಮತಿಸುವಂತಹ ಒಂದು ಅತ್ಯುನ್ನತ ಸಂಸ್ಥೆಯಾಗಿದೆ. ಇದನ್ನು ಆಲ್ರೆಡಿ ನಮ್ಮ ಹಿಂದಿನ ಸ್ಲೈಡ್ನಲ್ಲಿ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಹಾಗೂ ಭಾರತದಲ್ಲಿ ಅನುಮತಿಸಲಾದ ಏಕೈಕ ತಳೀಯವಾಗಿ ಮಾರ್ಪಡಿಸಿದ ಬೆಳೆ ಅಂತ ಹೇಳಿದ್ರೆ ಅದು BT ಹತ್ತಿಗೆ ಮಾತ್ರ ಈಗ ಕೊಟ್ಟಿದ್ದಾರೆ ಫಾರ್ ಕಮರ್ಷಿಯಲ್ ಪ್ರೊಡಕ್ಷನ್, BT ಹತ್ತಿ ಅಥವಾ BT ಕಾಟನ್. ಈಗ ಸಮಸ್ಯೆ ಯಾಕೆ ಇಲ್ಲಿ ಉದ್ಭವ ಆಗಿದೆ ಅಂತ ಹೇಳಿದ್ರೆ ಯುರೋಪಿಯನ್ ಆಯೋಗವು ಭಾರತದಿಂದ ಆಮದು ಮಾಡಿಕೊಳ್ಳುವಂತಹ ಅಕ್ಕಿಯನ್ನು GM ಅಕ್ಕಿಯಿಂದ ಅಂದ್ರೆ ಜೆನೆಟಿಕಲಿ ಮಾಡಿಫೈಡ್ ಅಕ್ಕಿಯಿಂದ ಅದನ್ನು ಬೆರೆಸಲಾಗಿದೆ ಅಥವಾ ಕಲುಷಿತಗೊಳಿಸಲಾಗಿದೆ ಅಂತ ಹೇಳಿ ಅದು ಆರೋಪಿಸಿದೆ. ಯಾಕೆ ಇದು ನಿಜವಾಗಿ ಆರೋಪ ಒಂದು ವೇಳೆ ಸಾಬೀತಾದ್ರೆ ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದಿಂದ ಈ GM ಜೆನೆಟಿಕಲಿ ಮಾಡಿಫೈಡ್ ಅಕ್ಕಿ ಅಥವಾ ತಳೀಯವಾಗಿ ಮಾರ್ಪಡಿಸಿರುವಂತಹ ಈ ಅಕ್ಕಿಗೆ ಇನ್ನೂ ಕೂಡ ಸರ್ಕಾರವು ಈ ನಮ್ಮ GAC ಮೂಲಕ ಅನುಮೋದನೆ ಅದಕ್ಕೆ ಸಿಕ್ಕಿಲ್ಲ ಹಾಗೂ ಅದು ಇನ್ನೂ ಕೂಡ ಪ್ರಯೋಗ ಹಂತದಲ್ಲಿದೆ. ಸೊ ಹಾಗಾಗಿ ಒಂದು ವೇಳೆ ಆ ಆಪಾದನೆ ನಿಜ ಅಂತಾದ್ರೆ ಖಂಡಿತವಾಗಿ ಭಾರತದ ರೂಪಾಯಿ 65,000 ಕೋಟಿ ಮೌಲ್ಯದ ವಾರ್ಷಿಕ ಅಕ್ಕಿ ರಫ್ತಿಗೆ ಈ ಆರೋಪದಿಂದ ಇದೊಂದು ತೀವ್ರತರವಾದ ಒಂದು ಪ್ರಭಾವ ಬೀರಬಹುದು ಅಂತ ಹೇಳುವಂತ ಒಂದು ಕಳವಳ ಕೂಡ ನಾವು ವ್ಯಕ್ತಪಡಿಸಬೇಕಾಗ್ತದೆ. ಓಕೆ, ಸೊ ಇದಿಷ್ಟು ಅಂಡರ್ಸ್ಟ್ಯಾಂಡಿಂಗ್ ಜೆನೆಟಿಕಲಿ ಮಾಡಿಫೈಡ್ ರೈಸ್ ಇಶ್ಯೂ. ಈಗ ಎರಡನೇ ಪ್ರಶ್ನೆ, ಕೆಲವು ಸಾರ್ವಜನಿಕ ವಲಯದ ಉದ್ಯಮಗಳ ಮಾರಾಟವನ್ನು ಮುಕ್ತಾಯಗೊಳಿಸಲು ಕೇಂದ್ರ ಸರ್ಕಾರವು ಏನನ್ನು ಸ್ಥಾಪಿಸುತ್ತಿದೆ? ವಾಟ್ ಈಸ್ ದ ಸೆಂಟ್ರಲ್ ಗವರ್ಮೆಂಟ್ setting up to help to conclude the sale of certain public sector enterprises? So here the right answer is option C, ವಿಶೇಷ ಉದ್ದೇಶದ ಮಾಧ್ಯಮ ಅಥವಾ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಹೇಳುವಂಥದ್ದು. ಸೊ ಇಲ್ಲಿ ನಾವು ನೋಡಬಹುದು ಈ ವರ್ಷದ ಬಜೆಟ್ನಲ್ಲಿ ಘೋಷಿಸಿದ ಸರಿಸುಮಾರು 1.75 ಲಕ್ಷ ಬಂಡವಾಳ ಹೂಡಿಕೆಯ ಗುರಿಯನ್ನು ಸಾಧಿಸಲು ಆಶಿಸುತ್ತಿರುವುದರಿಂದ ಕೆಲವು ಸಾರ್ವಜನಿಕ ವಲಯದ ಉದ್ಯಮಗಳ ಮಾರಾಟವನ್ನು ಮುಕ್ತಾಯಗೊಳಿಸಲು ವಿಶೇಷ ಉದ್ದೇಶದ ಮಾಧ್ಯಮವನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ಈ ವಾರ ಕ್ಯಾಬಿನೆಟ್ ಅನುಮೋದನೆಯನ್ನು ಕೋರಬಹುದು. ಅದಲ್ಲದೆ ಸ್ಟ್ರಾಟಜಿಕ್ ಅಥವಾ ಅಂದ್ರೆ ಯಾವೆಲ್ಲ ಕಂಪನಿಗಳನ್ನು ಈ ರೀತಿ ಮಾಡಬೇಕು ಅಥವಾ ಸ್ಟ್ರಾಟಜಿಕ್ ಸ್ಕೇಲ್ಗೆ ಅದು ಒಳಪಡುವಂತ ಒಂದು ಸಾಧ್ಯತೆ ಇದೆ ಅಂತ ಹೇಳಿದ್ರೆ ನಮ್ಮ BPCL, ಆನಂತರ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ, IDBI ಬ್ಯಾಂಕ್, ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್, ಪವನ್ ಹನ್ಸ್, ನೀಲಾಚಲ್ ಇಸ್ಪಾತ್ ನಿಗಮ್ ಲಿಮಿಟೆಡ್. ಸೊ ಈ ಎಲ್ಲ ಸಂಸ್ಥೆಗಳನ್ನು ಈ ರೀತಿಯಾಗಿ ಸ್ಪೆಷಲ್ ಪರ್ಪಸ್ ವೆಹಿಕಲ್ನ ಮೂಲಕ ಈ ಒಂದು ಸಾರ್ವಜನಿಕ ವಲಯದ ಉದ್ಯಮಗಳ ಮಾರಾಟವನ್ನು ಮುಕ್ತಾಯಗೊಳಿಸಲು ಕೇಂದ್ರ ಸರ್ಕಾರ ಈ ಮೂಲಕ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಸೊ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂದ್ರೆ ಏನು? ಸೊ ವಿಶೇಷ ಉದ್ದೇಶದ ಮಾಧ್ಯಮ ಅಂತ ಹೇಳಿದ್ರೆ ಇದನ್ನು ನಿರ್ದಿಷ್ಟವಾಗಿ ವ್ಯಾಖ್ಯಾನಿಸಲಾದ ಒಂದು ಏಕವಚನ ಉದ್ದೇಶಕ್ಕಾಗಿ ರಚಿಸಲಾದ ಕಾನೂನು ಒಂದು ವಸ್ತುವಾಗಿದೆ ಅಥವಾ ಕಾನೂನಿಗೆ ಸಂಬಂಧಿಸಿದ ಒಂದು ಅಂಶವಾಗಿದೆ ಹಾಗೂ ಬಂಡವಾಳವನ್ನು ಸಂಗ್ರಹಿಸಲು ಇದನ್ನು ರಚಿಸಲಾಗ್ತದೆ. ಮೂರನೇ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರವು ಭಾಸ್ಕರಬ್ದವನ್ನು ತನ್ನ ಅಧಿಕೃತ ಕ್ಯಾಲೆಂಡರ್ ಆಗಿ ಅಳವಡಿಸಿಕೊಂಡಿದೆ? ವಿಚ್ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಅಡಾಪ್ಟೆಡ್ ಭಾಸ್ಕರಬ್ದ ಆಸ್ ಇಟ್ಸ್ ಆಫಿಷಿಯಲ್ ಕ್ಯಾಲೆಂಡರ್? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಅಸ್ಸಾಂ. ಸೊ ಅಸ್ಸಾಂ ಸರ್ಕಾರವು ಭಾಸ್ಕರಬ್ದವನ್ನು ಅಧಿಕೃತ ಕ್ಯಾಲೆಂಡರ್ ಆಗಿ ಬಳಸುವುದಾಗಿ ಘೋಷಿಸಿದೆ. ಸೊ ಭಾಸ್ಕರಬ್ದ ಅಂತ ಹೇಳಿದ್ರೆ ಇವರು 7ನೇ ಶತಮಾನದ ಸ್ಥಳೀಯ ಆಡಳಿತಗಾರ ಭಾಸ್ಕರ್ ವರ್ಮನ ಆರೋಹಣದ ದಿನಾಂಕದಿಂದ ಎಣಿಸಲ್ಪಟ್ಟ ಒಂದು ಯುಗ. ಸೊ ಭಾಸ್ಕರ ವರ್ಮನನ್ನು ಕಾಮರೂಪ ರಾಜ್ಯದ ಅಂದ್ರೆ ಈಗಿನ ಆಸಾಮದ ಕಾಮರೂಪ ಸಾಮ್ರಾಜ್ಯದ ರಾಜನಾಗಿ ಪಟ್ಟಾಭಿಷೇಕ ಮಾಡಿದಾಗ ಇದು ಆರಂಭವಾಯಿತು. ಯಾವ್ದು ಹೇಳಿ? ಭಾಸ್ಕರಾಬ್ದ ಶಕೆ. ಸೊ ಆತ ಉತ್ತರ ಭಾರತದ ರಾಜ ಹರ್ಷವರ್ಧನನ ಒಂದು ಸಮಕಾಲೀನ ಮತ್ತು ರಾಜಕೀಯ ಮಿತ್ರ ಅಂತ ಈಸ್ ಕನ್ಸಿಡರ್ಡ್. ಈಗ ಭಾಸ್ಕರಬ್ದ ಮತ್ತು ನಮ್ಮ ಈ ಒಂದು ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತ ಏನು ನಾವು ಜನರಲ್ ಆಗಿ ಫಾಲೋ ಮಾಡ್ತೇವೆ ನೋಡಿ, ಅದರ ಡಿಫ್ರೆನ್ಸ್, ಅದರ ಗ್ಯಾಪ್ ಇದೆಯಲ್ಲ, ಅದು 593 ವರ್ಷ. ಸೊ ದ ಗ್ಯಾಪ್ ಬಿಟ್ವೀನ್ ಭಾಸ್ಕರಬ್ದ ಅಂಡ್ ದ ಗ್ರೆಗೋರಿಯನ್ ಕ್ಯಾಲೆಂಡರ್ ಈಸ್ 593 years. ಸೊ ಈ ಒಂದು ಭಾಸ್ಕರಬ್ದ ಅಂತ ಹೇಳುವಂತ ಈ ಒಂದು ಅಧಿಕೃತ ಕ್ಯಾಲೆಂಡರ್ ಅನ್ನು ಅಸ್ಸಾಂ ರಾಜ್ಯ ಸರ್ಕಾರವು ಅದನ್ನು ಅಧಿಕೃತ ಕ್ಯಾಲೆಂಡರ್ ಅಂತ ಹೇಳಿ ಅಳವಡಿಸಿಕೊಂಡಿದೆ. ಈಗ ಇದು ಪೊಲೀಸ್ ಕಾನ್ಸ್ಟೇಬಲ್ 2008ಗೆ ಸಂಬಂಧಿಸಿದ ಒಂದು ಕ್ವಶನ್. ಸೊ ಭಾರತೀಯ ರಾಷ್ಟ್ರೀಯ ಕ್ಯಾಲೆಂಡರ್ ಪ್ರಕಾರ ಪ್ರಸ್ತುತ ಶಕ ವರ್ಷ ಯಾವುದು ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 1943. ಸೊ ಇಲ್ಲಿ ನಾವು ನೋಡಬಹುದು
ಶಾಖಾಯುಗವನ್ನು ಆಧರಿಸಿದ ರಾಷ್ಟ್ರೀಯ ಕ್ಯಾಲೆಂಡರ್ ಏನಿದೆ ಇದು ಚೈತ್ರ ಮಾಸವನ್ನು ಮೊದಲ ತಿಂಗಳು ಮತ್ತು 365 ದಿನಗಳ ಒಂದು ಸಾಮಾನ್ಯ ವರ್ಷವನ್ನು 22 ಮಾರ್ಚ್ 1957ರಿಂದ ಗ್ರೆಗೋರಿಯನ್ ಕ್ಯಾಲೆಂಡರ್ನೊಂದಿಗೆ ಈ ಕೆಳಗಿನ ಅಧಿಕೃತ ಉದ್ದೇಶಗಳಿಗಾಗಿ ಅಳವಡಿಸಲಾಗಿದೆ. ಸೊ ನಾವು ಜನರಲ್ ಆಗಿ ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತ ಏನು ಫಾಲೋ ಮಾಡ್ತೇವೆ, ಸೊ ಅದಕ್ಕೆ ಸಂಬಂಧಿಸಿದಾಗಿ ಶಾಖಾ ಕ್ಯಾಲೆಂಡರ್ ಅಂತ ನೋಡುವಾಗ ನಾವು ನೋಡ್ಬೋದು ಇಟ್ ಸ್ಟಾರ್ಟ್ಸ್ ಫ್ರಮ್ ಚೈತ್ರ ಮಾಸ. ಸೊ ಇಲ್ಲಿ ಅದರ ಡಿಫ್ರೆನ್ಸ್ ಅನ್ನು ನಾವು ನೋಡಿದ್ರೆ 1943 ಶಾಖಾ ಕ್ಯಾಲೆಂಡರ್ ಅಂತ ಹೇಳಿದ್ರೆ ಅದು 78 ವರ್ಷಗಳ ಒಂದು ರೀತಿಯ ಬ್ಯಾಕ್ವರ್ಡ್ ಇದರಲ್ಲಿದೆ. ಸೊ ಹಾಗಾಗಿ ಇದನ್ನು ನಾವು 1943 ಅಂತ ಹೇಳಿ. ಸೊ 2021 ಪ್ರಶ್ನೆ ಹೀಗಿದೆ ನೋಡಿ, ಭಾರತೀಯ ರಾಷ್ಟ್ರೀಯ ಕ್ಯಾಲೆಂಡರ್ ಪ್ರಕಾರ ಪ್ರಸ್ತುತ ಶಾಖಾ ವರ್ಷ ಯಾವುದು ಅಂತ ಇದೆ. ಸೊ ಇಲ್ಲಿ 2021 - 78, ಸೊ ಅದರ ಪ್ರಕಾರ ಇದು 1943 ಅಂತ ಬರ್ತದೆ. ಸೊ ಶಾಖಾ ಡೈನಸ್ಟಿ ಅಂತ ಹೇಳಿದ್ರೆ ಇದು ಕಿಂಗ್ ಕನಿಷ್ಕ, ಶಾಖಾ ಒಂದು ಸಾಮ್ರಾಜ್ಯದ ಕಿಂಗ್ ಕನಿಷ್ಕ ಅವರು ಈ ಒಂದು ಶಾಖಾ ಎರಾ ಅಥವಾ ಶಾಖಾ ಯುಗವನ್ನು 78ನೇ ಶತಮಾನದಿಂದಾಚೆಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 78 AD ಅವರದನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಸೊ ಇಲ್ಲಿ ನಾವು ನೋಡ್ಬೋದು, ಈಗಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯಪತ್ರ ಮತ್ತು ಗೆಜೆಟ್ ನೋಟಿಫಿಕೇಶನ್ಸ್ಗಳಲ್ಲೆಲ್ಲ ಇಲ್ಲಿ ನಾವು ನೋಡ್ಬೋದು. ಇದು ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ 11ನೇ ಅಕ್ಟೋಬರ್ ಅಂತ ಹೇಳಿದ್ರೆ 2021 ಅಂತ ಹೇಳುವಂತ ಇಲ್ಲಿ ಇಸವಿ ಇಲ್ಲಿ ಮೆನ್ಷನ್ ಆದ್ರೆ, ಶಾಖಾ ವರ್ಷದಲ್ಲಿ ಇನ್ನೂ ಕೂಡ ಅದನ್ನು ಮೆನ್ಷನ್ ಮಾಡ್ತಾರೆ ನೋಡಿ, ಇಟ್ ಈಸ್ 1943. US ಟ್ರೇಡ್ ಮತ್ತು ಡೆವಲಪ್ಮೆಂಟ್ ಏಜೆನ್ಸಿಯ ಉಪನಿರ್ದೇಶಕರು ಮತ್ತು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ವಿನಯ್ ತುಮ್ಮಲಪಲ್ಲಿ. ಸೊ ಇಲ್ಲಿ ನಾವು ನೋಡ್ಬೋದು ಅಮೆರಿಕದ ಮಾಜಿ ರಾಜತಾಂತ್ರಿಕ ವಿನಯ್ ತುಮ್ಮಲಪಲ್ಲಿ ಇವರನ್ನು US ಟ್ರೇಡ್ ಮತ್ತು ಡೆವಲಪ್ಮೆಂಟ್ ಏಜೆನ್ಸಿಯ ಉಪನಿರ್ದೇಶಕರಾಗಿ ಮತ್ತು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಇವರನ್ನು ನೇಮಿಸಲಾಗಿದೆ. ಹಾಗೂ ಈ ನೇಮಕಾತಿಯನ್ನು USA ಅಧ್ಯಕ್ಷ ಜೋ ಬಿಡನ್ ಅವರು ಮಾಡಿದ್ದಾರೆ. ಸೊ ಬೇಸಿಕಲಿ ಈ US ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತ ಏನಿದೆ ಇದು ಯುನೈಟೆಡ್ ಸ್ಟೇಟ್ಸ್ ಸರ್ಕಾರದ ಒಂದು ಸ್ವತಂತ್ರ ಏಜೆನ್ಸಿ ಆಗಿದ್ದು, ಅಭಿವೃದ್ಧಿ ಮತ್ತು ಮಧ್ಯಮ ಆದಾಯದ ದೇಶಗಳಲ್ಲಿ ಆರ್ಥಿಕ ಅಭಿವೃದ್ಧಿ ಮತ್ತು US ವಾಣಿಜ್ಯ ಹಿತಾಸಕ್ತಿಗಳನ್ನು ಮುನ್ನಡೆಸಲು ಇದನ್ನು 1992ರಲ್ಲಿ ಇದರ ರಚನೆಯಾಯಿತು. 6ನೇ ಪ್ರಶ್ನೆ ಹೀಗಿದೆ, ಗೃಹ ಸಚಿವಾಲಯವು ನಿರ್ಭಯಾ ನಿಧಿ ಯೋಜನೆಯಡಿಯಲ್ಲಿ ಎಷ್ಟು ನಗರಗಳು ಸುರಕ್ಷಿತ ನಗರ ಯೋಜನೆಯ ಒಂದು ಭಾಗವಾಗಿದೆ? ಸೊ ಹೌ ಮೆನಿ ಸಿಟೀಸ್ ಆರ್ ಅ ಪಾರ್ಟ್ ಆಫ್ ಸೇಫ್ ಸಿಟಿ ಪ್ರಾಜೆಕ್ಟ್ ದಟ್ ಈಸ್ ಸ್ಯಾಂಕ್ಷನ್ ಬೈ ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡರ್ ದ ನಿರ್ಭಯಾ ಫಂಡ್ ಸ್ಕೀಮ್ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ 8. ಸೊ ಅದರಲ್ಲಿ ನಮ್ಮ ಬೆಂಗಳೂರು ಕೂಡ ಒಂದು. ಸೊ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ, ಹನಿವೆಲ್ ಆಟೋಮೇಷನ್ ಇಂಡಿಯಾ ಅದರ ಒಂದು ಮುಂದಾಳತ್ವದಲ್ಲಿ 496.57 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಂಗಳೂರು ಸೇಫ್ ಸಿಟಿ ಪ್ರಾಜೆಕ್ಟ್, ಸೊ ಈ ಒಂದು ನಿರ್ಭಯಾ ಫಂಡ್ ಅಡಿಯಲ್ಲಿ ಅದು ಬರುವಂತಹ ಈ ಒಂದು ಬೆಂಗಳೂರು ಸೇಫ್ ಸಿಟಿ ಪ್ರಾಜೆಕ್ಟ್ಗೆ ಅದು ಸೆಲೆಕ್ಟ್ ಆಗಿದೆ. ಹಾಗೂ ಈ ಪ್ರಾಜೆಕ್ಟ್ ಅನ್ನು ನಮ್ಮ ಗೃಹ ಯೂನಿಯನ್ ಹೋಮ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಥವಾ ಗೃಹ ಇಲಾಖೆಯು ಇದನ್ನು ಆಯ್ದ ಕೆಲವು ನಗರಗಳನ್ನು ಪ್ರಮುಖವಾಗಿ ಹೆಣ್ಣು ಮಕ್ಕಳು ಹಾಗೂ ಉದ್ಯೋಗಸ್ಥ ಮಹಿಳೆಯರ ಒಂದು ಸುರಕ್ಷತಾ ದೃಷ್ಟಿಯಿಂದ ಅವರಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಯಾವುದೇ ರೀತಿಯ ಲಿಂಗ ಆಧಾರಿತವಾದಂತಹ ಶೋಷಣೆಗೆ ಒಳಗಾಗದ ರೀತಿಯಲ್ಲಿ ಈ ನಗರಗಳನ್ನು ಅವರಿಗೆ ಸೇಫ್ ಆಗುವಂತ ದೃಷ್ಟಿಯಲ್ಲಿ ಅನುಕೂಲವಾಗುವ ರೀತಿಯಲ್ಲಿ ಅದನ್ನು ಡೆವಲಪ್ ಮಾಡುವಂಥದ್ದು. ಸೊ ಬೇಸಿಕಲಿ ಬೆಂಗಳೂರು ಕೂಡ ಈ ಒಂದು ನಗರಗಳ ಒಂದು ಪಟ್ಟಿಯಲ್ಲಿ ಅದು ಸೇರ್ಪಡೆಗೊಂಡಿದೆ. ಸೊ ಬೆಂಗಳೂರು is among the 8 cities that is selected for the project. ಸೊ ಉಳಿದ ಹಾಗೆ ಈ ಸೇಫ್ ಸಿಟಿ ಪ್ರಾಜೆಕ್ಟ್ ಅಲ್ಲಿ ಸೆಲೆಕ್ಟ್ ಆದಂತ ಇತರ ನಗರಗಳು ಯಾವುದು ಅಂತ ಹೇಳಿದ್ರೆ ಅದು ಅಹಮದಾಬಾದ್, ಬೆಂಗಳೂರು, ಚೆನ್ನೈ, ದೆಹಲಿ, ಹೈದರಾಬಾದ್, ಕೋಲ್ಕತ್ತಾ, ಲಕ್ನೋ ಮತ್ತು ಮುಂಬೈ. So these are the 8 cities that have been selected under the Safe City project. 7ನೇ ಪ್ರಶ್ನೆ, 2021ರ ಸಖರೋವ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಅಲೆಕ್ಸೆ ನವಲ್ನಿ ಅಂತ ಹೇಳಿಬಿಟ್ಟು. ಸೊ ಅಲೆಕ್ಸೆ ನವಲ್ನಿ ಅಂತ ಹೇಳುವಂತವರು ಇವರು ರಷ್ಯಾದ ಒಂದು ವಿರೋಧ ಪಕ್ಷದ ನಾಯಕರಾಗಿರ್ತಾರೆ. ಹಾಗೂ ಇವರಿಗೆ ಯುರೋಪಿಯನ್ ಒಕ್ಕೂಟಕ್ಕೆ ಸಂಬಂಧಿಸಿದ ಒಂದು ಮಾನವ ಹಕ್ಕುಗಳಿಗೆ ಸಂಬಂಧಿಸಿದ ಹಾಗೆ ಇದೊಂದು ಅತ್ಯುನ್ನತವಾದಂತಹ ಒಂದು ಪ್ರಶಸ್ತಿ. So in awarding the Sakharov Prize to Mr. Navalny, the European Parliament has praised his immense personal bravery. ಅಂದ್ರೆ ಮಾನವ ಹಕ್ಕುಗಳ ಒಂದು ಹೋರಾಟಕ್ಕಾಗಿ ಅವರು ಮಾಡಿದಂತ ಒಂದು ಅಪರಿಮಿತವಾದಂತಹ ಸೇವೆಯನ್ನು ಆಧರಿಸಿ ಈ ಪ್ರಶಸ್ತಿಯನ್ನು
ರಷ್ಯಾದ ಈ ಒಂದು ಅಲೆಕ್ಸೆ ನವಾಲ್ನಿ ಅವರಿಗೆ ನೀಡಿದ್ದಾರೆ. ಸೊ ಸಖಾರವ್ ಪ್ರಶಸ್ತಿ ಬಗ್ಗೆ ಹೇಳುವುದಂತ ಹೇಳಿದ್ರೆ, ಇದು ಮಾನವ ಹಕ್ಕುಗಳು ಮತ್ತು ಚಿಂತನೆಯ ಸ್ವಾತಂತ್ರ್ಯದ ರಕ್ಷಣೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ವ್ಯಕ್ತಿಗಳು ಅಥವಾ ಗುಂಪುಗಳಿಗೆ ಇದು ಕೊಡುವಂತಹ ಒಂದು ಗೌರವ ಪ್ರಶಸ್ತಿಯಾಗಿದೆ. ಹಾಗೂ ರಷ್ಯಾದ ವಿಜ್ಞಾನಿ ಮತ್ತು ಭಿನ್ನಮತೀಯ ಆಂಡ್ರೇ ಸಖಾರವ್ ಅವರ ಹೆಸರನ್ನು ಈ ಪ್ರಶಸ್ತಿಗೆ ಇಡಲಾಗಿದೆ. ಈ ಬಹುಮಾನವನ್ನು ಡಿಸೆಂಬರ್ 1988ರಲ್ಲಿ ಯುರೋಪಿಯನ್ ಸಂಸತ್ತು ಸ್ಥಾಪಿಸಿರುವಂಥದ್ದು. ಸೊ ಇದರ ಮೊದಲ ಪ್ರೈಸ್ ಏನಿದೆ, ಇದು ಸೌತ್ ಆಫ್ರಿಕಾದ ನೆಲ್ಸನ್ ಮಂಡೇಲಾ ಅವರಿಗೂ ಕೂಡ ನೀಡಲಾಗಿದೆ, ಹಾಗೂ ರಷ್ಯನ್ ಆಂಟೋಲಿ ಮಾರ್ಕೆನ್ಕೋ ಅವರಿಗೂ ಕೂಡ ನೀಡಲಾಗಿದೆ. ಸೊ ಇದಿಷ್ಟು ಇವತ್ತಿನ ಒಂದು ಸುದ್ದಿ ವಿಚಾರಗಳು. ಇನ್ನಷ್ಟು ವಿಚಾರಗಳಿಗೆ ರೆಗ್ಯುಲರ್ ಆಗಿ ಸುಮುಖ ಇ ಸೊಲ್ಯೂಷನ್ಸ್ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸಿ, ಹಾಗೂ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ತಿಳಿಸಿ. ನಿಮ್ಮ ಅಭಿಪ್ರಾಯಗಳು, ನಿಮ್ಮ ಕಾಮೆಂಟ್ಸ್ ಅನ್ನು ಕೂಡ ನಮಗೆ ತಲುಪಿಸಿ ಅಂತ ಹೇಳ್ತಾ ಈ ಸೆಷನ್ ಅನ್ನು ಇಲ್ಲಿ ಮುಕ್ತಾಯಗೊಳಿಸ್ತೇನೆ. ಥ್ಯಾಂಕ್ ಯು.